ನಮಸ್ಕಾರ ಸ್ನೇಹಿತರೆ, ಕನ್ನಡ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಇತ್ತೀಚೆಗೆ ನಿಮ್ಗಾಗಲೇ ಎಲ್ಲ ಗೊತ್ತಿರ್ತೈತಿ ಯಾವ ರೀತಿ ಇರಾನ್, ಅಮೇರಿಕಾ, ಇಸ್ರೇಲ್ ಎರಡು ಸೇರಿಕೊಂಡು ಇರಾನ್ ಯಾವ ರೀತಿ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ಮತ್ತೆ ತಿರ್ಗಾ ದುಬೈನಲ್ಲಿ ಇದು ಬ್ರಿಜ್ ಖಲೀಫಾ ಇರ್ತೈತಲ್ಲ, ಬುರ್ಜ್ ಖಲೀಫಾ, ಅದ್ರ ಮೇಲೆ ಅಟ್ಯಾಕ್ ಮಾಡೋಕ್ಕೂ ಸಮೇತ ಹೋಗಿದೆ ಇರಾನು. ಸ್ನೇಹಿತರೆ, ಇನ್ನೊಂದು ವಿಷಯ, ಅಮೇರಿಕಾ ಮತ್ತು ಈ ಇಸ್ರೇಲ್ ಸೇರಿಕೊಂಡು ಯಾವ ರೀತಿ ಮಿಸೈಲ್ ಸುಪ್ರೀಂ ಲೀಡರ್ ಸಮೇತ ಸಾಯಿಸಾಕಿದ್ದಾರೆ ಇರಾನ್ನ, ಅವ್ರನ್ನೂ ಸಮೇತ ಸಾಯಿಸಾಕಿದ್ದಾರೆ ಸುಪ್ರೀಂ ಲೀಡರ್ನ. ಮತ್ತು ಇನ್ನೂ ಹೆಚ್ಚೆಚ್ಚು ಮತ್ತು ಸ್ಕೂಲಲ್ಲಿ ಒಂದು 85 ಸ್ಟೂಡೆಂಟ್ಸ್ ಏನೋ ಸತ್ತೋಗಿದ್ದಾರೆ. ಇನ್ನೂ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ, ಇನ್ನೂ ನಡೆಸ್ತಾನೆ ಇದ್ದಾರೆ. ಇದರಿಂದ ಅಲ್ಲಿ ಹೆಚ್ಚು ಉರಿತಾ ಇದೆ. ಆದರೆ ಇರಾನ್ ಮಾತ್ರ ಸಿಂಗಲ್ಲಾಗೆ ಹೋರಾಡ್ತಾನೇ ಇದೆ. ಆ ಹೋರಾಡೋದ್ರಲ್ಲಿ ಇವಾಗ ಎಲ್ಲ ಸೈಲೆಂಟ್ ಆಗೋಯ್ತು, ಎಲ್ಲ ಆಗೋಯ್ತು ಅನ್ನೋಷ್ಟರಲ್ಲಿ ಇರಾನ್ ಮತ್ತೆ ಸ್ಟಾರ್ಟ್ ಮಾಡಿದೆ. ಇರಾನ್ ಈ ಶಿಪ್ ಇರ್ತೈತಲ್ಲ, ಅಮೇರಿಕಾ ಏರ್ಕ್ರಾಫ್ಟ್ ಕೊರಿಯಾ ಶಿಪ್ ಮೇಲೆ ದಾಳಿ ನಡೆಸಿದೆ. ಇದು ಒಂಥರ ಎಲ್ಲರಿಗೂ ಎಚ್ಚರಿಕೆ ಆಗೋಯ್ತು, ಎಲ್ಲರಿಗೂ ಬಹಳ ಆಶ್ಚರ್ಯ ಆಗೋಯ್ತು. ಫಸ್ಟ್ ನಾವು ಏರ್ಕ್ರಾಫ್ಟ್ ಕೊರಿಯಾ ಶಿಪ್ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಬೇಕು. ಏರ್ಕ್ರಾಫ್ಟ್ ಕೊರಿಯಾ ಶಿಪ್ ಅಂದರೆ ಒಂದು ಸಮುದ್ರದ ಮೇಲೆ ಒಂದು ತೇಲುವಾಗ ನೌಕೆ, ಅದೇ ದೊಡ್ಡ ಹಡಗು, ದೊಡ್ಡ ಶಿಪ್ಪು, ಎಷ್ಟೋ ಲಕ್ಷಗಳು ಟನ್ನು ಇಳಿಸ್ಬೋದಂತೆ. ಮೋಸ್ಟ್ಲಿ ಅದು ನಮ್ಮ ಇಂಡಿಯಾಕ್ಕಿಂತ ದೊಡ್ಡ ವರ್ಲ್ಡ್ಗೆ ಮೋಸ್ಟ್ಲಿ ನಂಬರ್ 1 ಮೋಸ್ಟ್ಲಿ ಅದು ಅಮೇರಿಕಾದು. ಅದು ನಾರ್ಮಲಾಗಿ ಸಂಚಾರ ಆಗಿ ಹೋಗ್ತಾ ಇದೆ. ಅದಕ್ಕೆ ಸೆಕ್ಯೂರಿಟಿ ಎಷ್ಟು ಇರ್ತೈತೆ ಅಂದರೆ, ಮೇಲೆ ಡಿಫೆನ್ಸ್ ಸಿಸ್ಟಮ್ ಮೇಲೆ ಹೋಗ್ತಾ ಇರ್ತೈತೆ, ಸೈಡಲ್ಲಿ ಹೋಗ್ತೈತೆ, ತಿರ್ಗಾ ಭೂಮಿ ಒಳಗಡೆ ಸಮೇತ ಸೇಫ್ಟಿಯಾಗಿ ಅದು ಬರ್ತಾ ಇರ್ತೈತೆ. ಅಂಥ ಸೇಫ್ಟಿಯಲ್ಲಿ ಸಮೇತ ಇರಾನ್ ಹೋಗಿ ಅಟ್ಯಾಕ್ ಮಾಡಿದೆ ಆ ಶಿಪ್ಪನ್ನು, ಏರ್ಕ್ರಾಫ್ಟ್ ಶಿಪ್ಪನ್ನು ಅಂತ ಹೇಳಿದ್ದಾರೆ. ಇದು ಅಫಿಷಿಯಲಾಗಿ ಇನ್ನು ಯಾರು ಅವರು ಅಮೇರಿಕವ್ರು ಏನು ಹೇಳ್ಕೊಂಡಿಲ್ಲ ಈ ರೀತಿ ಆಗೈತೆ ಅಂದರೆ. ಅವ್ರು ಹೇಳ್ಕೊಳೋದು ಇಲ್ಲ ಸ್ವಲ್ಪ. ಅದು ಯಾಕಂದರೆ ಅಂಥ ದೊಡ್ಡ ಇದನ್ನೇ ಅಟ್ಯಾಕ್ ಮಾಡೋರು ಅಂದರೆ ಇರಾನ್ ಅವ್ರು ಹೇಳ್ಕೊಂಡವ್ರೆ, ನಾವು ಅಟ್ಯಾಕ್ ಮಾಡಿದ್ದೀರಿ, ಹೊಡೆದಿದ್ದೀರಿ ಅಂತ. ಅಷ್ಟು ಹೊಡೆದ್ರೂ ಇರಾನ್ ಅವ್ರನ್ನ ಅಮೇರಿಕ ಮತ್ತು ರಷ್ಯಾ ಎರಡು ಸೇರಿ ಅಷ್ಟು ಹೊಡೆದ್ರು, ಅಷ್ಟು ಇದು ಮಾಡಿದ್ರೂ ಸಮೇತ ಮತ್ತೆ ಅವರು ಪ್ರತಿದಾಳಿ ಮಾಡಿದ್ದಾರೆ ನೋಡಿ. ಅಷ್ಟು ಇದು ಮಾಡಿದ್ರು. ಅದು ಇಂಥದ್ದಲ್ಲ. ಏರ್ಕ್ರಾಫ್ಟ್ ಕೊರಿಯಾ ಶಿಪ್ ಮೇಲೆ, ಆ ಶಿಪ್ಪು ಬೇಕಾದರೆ ಯಾವಾಗ ಬೇಕಾದ್ರೆ ಡೈರೆಕ್ಷನ್ ಚೇಂಜ್ ಮಾಡ್ಬೋದು, ಯಾವಾಗ ಬೇಕಾ. ಅದು ಸೆಕ್ಯೂರಿಟಿ ಎಷ್ಟು ಮೇಲೆ ಒಂದು ಹೋಗ್ತವೆ, ಮಿಸೈಲ್ ಹೋಗ್ತಾ ಇರ್ತೈತೆ, ಭೂಮಿ ಒಳಗೆ ಆ ಸೈಡ್ ಈ ಸೈಡ್ ಡಿಫೆನ್ಸ್ ಸಿಸ್ಟಮ್ಗಳಿರ್ತವೆ. ಅಷ್ಟು ಇದು ಸೆಕ್ಯೂರಿಟಿ ಇದ್ರೂ ಹೋಗಿ ಹೊಡೆದೈತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಇದು ಒಂದು ದೊಡ್ಡ ಚರ್ಚೆನೇ ಅಂತ ಅನ್ಕೊಬೋದು. ಆದರೆ ಅಮೇರಿಕ ಏನು ಸ್ಟೇಟ್ಮೆಂಟ್ ಹೇಳಿಲ್ಲ. ಆದರೆ ಇವರು ಮಾತ್ರ ಹೇಳ್ಕೊಂಡಿದ್ದಾರೆ, ಯಾರು ಗೊತ್ತಾ, ಇರಾನ್ ಅವರು. ಆದರೆ ಅಮೇರಿಕ ಏನೂ ಹೇಳಿಲ್ಲ. ಅವ್ರು ಹೇಳೋದು ಯಾವುದು ಅಂಥದ್ದು ಇನ್ಸಿಡೆಂಟ್ ನಡೆದಿದ್ರೂ ಅವರು ಏನೋದು ನಡೆಯೋದು ಅವರು ಹೇಳಲ್ಲ. ಈ ಥರ ಈ ಡ್ರೋನುಗಳು ಎಲ್ಲ ಅಟ್ಯಾಕ್ ಮಾಡೈತೆ ಅಂತ ಶಿಪ್ ಮೇಲೆ ಇವರು ಇರಾನ್ ಅವರು ಹೇಳ್ಕೊಂಡಿದ್ದಾರೆ ಅಂತಾರೆ. ಮೇಯ್ನಾಗಿ ಇನ್ನೊಂದು ವಿಷಯ ಏನು ಗೊತ್ತಾ, ಇದರಿಂದ ಭಾರಿ ಇಂಪ್ಯಾಕ್ಟ್ ಬೀಳ್ತಾ ಐತೆ. ನಮ್ಮ ಇಂಡಿಯಾಗೂ ಮೋಸ್ಟ್ಲಿ ಭಾರಿ ಇಂಪ್ಯಾಕ್ಟ್ ಬೀಳ್ತೈತೆ. ಯಾಕೆ ಗೊತ್ತಾ, ಇವಾಗ ಆಯಿಲು ಇವಾಗ ಅವ್ರು ಬ್ಲ್ಯಾಕ್ ಮಾಡೋರು ಅಂದರೆ ಎಷ್ಟು ರೇಸ್ ಆಗ್ತೈತೋ ಗೊತ್ತಿಲ್ಲ. ಈಗ ಗಗನಕ್ಕೆ ಹೋಗ್ಬಿಡ್ತವೆ ಪೆಟ್ರೋಲು, ಡೀಸೆಲ್ಲು, ಆಯಿಲ್ ರೇಟ್ಗಳೆಲ್ಲ. ಅವ್ರು ಬ್ಲ್ಯಾಕ್ ಮಾಡ್ತೀರಿ ಅಂತ ಸುಮ್ಮನೆ ಎಚ್ಚರಿಕೆ ಸಮೇತ ಕೊಟ್ಟಿದ್ದಾರೆ. ಆ ಮಾರ್ಗದಿಂದನೇ ಹೋಗ್ಬೇಕಲ್ಲೆಲ್ಲ ಟ್ರೇಡ್ ಎಲ್ಲ, ಅದರಿಂದ ಹೇಳಿವ್ರೆ. ಇನ್ನೊಂದು ಮೇಯ್ನಾಗಿ ಏನು ಗೊತ್ತಾ, ಇವ್ರು ಸುಪ್ರೀಂ ಲೀಡರ್ ಸತ್ತೋದ್ರಲ್ಲ, ಇನ್ನೊಬ್ಬ ಲೀಡರ್ನ ಆಯ್ಕೆ ಮಾಡಿದ್ರು ಅವರು ಇರಾನ್ ಅವರು. ಇವಾಗ ಕೆಲವು ವರದಿಗಳ ಪ್ರಕಾರ ನೋಡೋದಾದರೆ ಇರಾನ್ ಅವ್ರು ಇನ್ನೊಬ್ಬ ಲೀಡರ್ ಸಮೇತ ಸತ್ತೋಗಿದ್ದಾರೆ ಅಂತ ವರದಿಗಳ ಪ್ರಕಾರ ಬರ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ನಿಜನೋ ಇಲ್ಲ ಒಂಚೂರು ಗೊತ್ತಿಲ್ಲ. ಒಟ್ಟಿನಾಗಿ ಹೇಳ್ತಾವ್ರೆ ಇನ್ನೊಬ್ಬ ಲೀಡರು, ಇರಾನ್ ಅವ್ರ ಇನ್ನೊಬ್ಬ ಲೀಡರು ಸಮೇತ ಡೆತ್ ಆಗೋವ್ರೆ ಅಂತ ಕೆಲವರು ಹೇಳ್ತಾವ್ರೆ. ಅದಿನ್ನೂ ಏನಾಗ್ತೈತೋ ಗೊತ್ತಿಲ್ಲ. ಒಂಥರ ಇದೆಲ್ಲ ನಮ್ಮ ದೇಶಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಬೀಳ್ತೈತೆ ಅಂದರೆ ಸ್ನೇಹಿತರೆ, ಈ ಪೆಟ್ರೋಲ್ ಡೀಸೆಲ್ಗಳೆಲ್ಲ ರೇಟೆಲ್ಲ ಗಗನಕ್ಕೆ ಹೋಗೋದಂತೂ ಗ್ಯಾರಂಟಿ. ಹಿಂಗೆ ಇನ್ನೇನು ನಡೀತಾನೆ ಇದ್ರೆ ಇನ್ನು ಅದು ಯಾರನ್ನ ಯಾವಾಗ ನಿಲ್ಲಿಸ್ತಾರೋ ಗೊತ್ತಿಲ್ಲ. ಇರಾನ್ ಸೈಲೆಂಟಾಗಿ ಈಗ ಐತೆ ಅಂದ್ಕೊಂಡು ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅದು ಸಿಂಗಲಾಗಿ ಅಟ್ಯಾಕ್ ಮಾಡ್ತಾನೇ ಇದೆ ಅಮೇರಿಕ ಮೇಲೆ. ಇವಾಗ ಅಮೇರಿಕ ಮೇಲೆ ಅದು ಶಿಪ್ ಮೇಲೆ, ಅಂಥ ಸೆಕ್ಯೂರಿಟಿ ಇರೋ ಶಿಪ್ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ಹೇಳಿದ್ದಾರೆ. ಅದು ಏರ್ಕ್ರಾಫ್ಟ್ ಶಿಪ್ ಮೇಲೆ. ಅದು ಎಷ್ಟು ದೊಡ್ಡ ಶಿಪ್ ಅಂದರೆ ಎಷ್ಟೋ ಟನ್ನುಗಳು ಇಳಿಸ್ಬೋದು, ಮಿಸೈಲ್ಸ್ಗಳೆಲ್ಲ ಎಷ್ಟೋ ಇಕ್ಬೋದು ಅದ್ರ ಮೇಲೆ. ಎಲ್ಲರಿಗೂ ನಮ್ಮ ಇಂಡಿಯಾಕ್ಕಿಂತ ದೊಡ್ಡದು ಅಂಥದ್ದನ್ನ ಹೊಡೆದವ್ರೆ ಅಂತ ಸಮೇತ ಇವರು ಇರಾನ್ ಅವರು ಹೇಳ್ಕೊಂಡವ್ರೆ. ಅದೇನೋ ಎಷ್ಟಕ್ಕೆ ನಿಜನೋ ಗೊತ್ತು. ಇನ್ನು ಅಮೇರಿಕ ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ತಿರ್ಗಿ ಇನ್ನೊಂದು ಮೇನ್ ಸುದ್ದಿ ಏನಂದರೆ, ಆಗೋದು ಅವರು ಸುಪ್ರೀಂ ಪ್ರೈಮ್ ಮಿನಿಸ್ಟರ್ ಇರ್ತಾರಲ್ಲ, ಅವರು ಅಲಿ ಖಮೇನಿ ಅವ್ರು ಸತ್ತೋದ ಮೇಲೆ ಇನ್ನೊಬ್ಬರು ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಅವರು ಡೆತ್ ಆಗಿದ್ದಾರೆ ಅಂತ ಇವಾಗ ವಾರ್ತೆಗಳ ಪ್ರಕಾರ ಬರ್ತೈತೆ. ಅದಿನ್ನ ಎಷ್ಟು ಮಟ್ಟಿಗೆ ನಿಜ ಗೊತ್ತಿಲ್ಲ ಸ್ನೇಹಿತರೆ. ಇನ್ನು ಒಂದೊಂದು ಗಂಟೆಗಳಿಗೂ ಇರಾನಲ್ಲಿ ಚೇಂಜ್ ಆಗ್ತೈತೆ. ಒಂದೊಂದು ಹೊಸ ಅಟ್ಯಾಕ್ಗಳಾಗಲಿ, ಹೊಸ ಇವ್ರು ಅಟ್ಯಾಕ್ ಮಾಡೋದಾಗಲಿ, ಬೇರೆಯವ್ರು ಅಟ್ಯಾಕ್ ಮಾಡೋದು, ಇರಾನಲ್ಲಿ ಏನೇನೋ ನಡೀತೈತಿ. ಇನ್ನು ಬೇರೆ ದೇಶಗಳು ಸಪೋರ್ಟ್ ಹೋಗ್ತವೆ, ಬೇರೆ ದೇಶಗಳೆಲ್ಲ ಸೇರಿ ಇದ್ರ ಮೇಲೆ ಹೊಡಿತಾವೆ. ಇನ್ನು ಏನೇನಾಗ್ತೈತೋ ಗೊತ್ತಿಲ್ಲ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡೋಣ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಇದರಲ್ಲಿ
ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.